ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ ಯಶಸ್ವಿಯಾಗಿ ನೆರವೇರಿಸಲಾಗಿದ್ದು ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿ ಪರಿಹಾರಕ್ಕೂ ಸೂಚಿಸಲಾಗಿದೆ ಎಂದು ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ತಿಳಿಸಿದರು. ನಗರದ ಪಾಲಿಕೆ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು 2 ದಿನಗಳ ಕಾಲ ನಡೆದ ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಹಲವು ಅಂಶಗಳ ಕುರಿತು ಕೂಲಂಕುಷವಾಗಿ ಚರ್ಚೆ ನಡೆಸಲಾಯಿತು. ಬೀದಿ ನಾಯಿಗಳ ಹಾವಳಿ ತಪ್ಪಿಸುವ ಕುರಿತು ನಗರದ ಅಭಿವೃದ್ಧಿ ವಿಚಾರವಾಗಿ ಪಾಲಿಕೆ ವಿವಿಧ ಪಕ್ಷದ ಸದಸ್ಯರು ನಮ್ಮ ಗಮನಕ್ಕೆ ತಂದರು. ನಗರದಲ್ಲಿ ಉಂಟಾದ ಜ್ವಲಂತ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದ್ದು ಅವರು ಪರಿಹಾರಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಇನ್ನು ಕೆಲ ಸಮಸ್ಯೆಗಳಿಗೆ ಶೀಘ್ರದಲ್ಲೇ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಹೇಳಿದರು. ಮೊನ್ನೆ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಅಂಶ ಸಂಖ್ಯೆ 103ರಲ್ಲಿ ಸರ್ಕಾರದ ಸುತ್ತೋಲೆಗಳು ಮತ್ತು ಸರ್ಕಾರದ ಆದೇಶಗಳನ್ನು ಓದಿ ದೃಢೀಕರಿಸಲಾಯಿತು. ಆ ಒಂದು ಸರ್ಕಾರದ ಆದೇಶದ ಅನುಸಾರವಾಗಿ ಪಾಲಿಕೆಯಲ್ಲಿ ಸುಮಾರು 20 ವರ್ಷಗಳಿಂದ ಇಲ್ಲಿ ಸ್ಟಾರ್ಟಿಂಗ್ ಜೈ ಅಂತ ಬಂದು ಲಾಸ್ಟ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಪ್ರಮೋಷನ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಸುಮಾರು 20 ವರ್ಷದ ಇದೇ ಪಾಲಿಕೆಯಲ್ಲಿ ಸೇವೆ ಸಲ್ಲಿಸಿದಂತ ಆರ್.ಪಿ. ಜಾಧವ್ ಅವರನ್ನು ಈ ಒಂದು ಸರ್ಕಾರದ ಆದೇಶಗಳ ರೀಡ್ ಅಂಡ್ ರೆಕಾರ್ಡ್ ನಲ್ಲಿ ಅವರನ್ನು ಇಲ್ಲಿಂದ ರಿಲೀವ್ ಮಾಡಲಾಯಿತು ಪ್ರಥಮವಾಗಿ. ಅದೇ ರೀತಿ ಇನ್ನಿತರ ಒಂದು ಸರ್ಕಾರದ ಸುತ್ತೋಲೆಯನ್ನು ಓದಿ ನಿರ್ಣಯಿಸಲಾಯಿತು. ಮತ್ತು ಲೆಕ್ಕ ಪರಿಶೋಧನೆ ಒಂದು ಸಬ್ಜೆಕ್ಟ್ ಬಂದಿತ್ತು. ಆ ಪರಿಶೋಧನೆಯಲ್ಲಿ ಅಧಿಕಾರಿಗಳು ದಾಖಲಾತಿಗಳನ್ನು ಸಲ್ಲಿಸದೇ ಇರುವುದರಿಂದ ಆ ಒಂದು ವಿಷಯ ಸಹಿತ ಮುಂದಿನ ಒಂದು ವಿಶೇಷ ಸಭೆ ಕರೆದು ಆ ಸಭೆಯಲ್ಲಿ ಚರ್ಚಿಸುವ ನಿರ್ಣಯ ಆಯಿತು. ಅದೇ ರೀತಿ ಇನ್ನೂ ಸ್ಥಿರ ಮತ್ತು ಚರ ಆಸ್ತಿಗಳ ಬಗ್ಗೆ ಅದು ಒಂದು ವಿಷಯ ಇತ್ತು. ಆ ಚಿರ ಮತ್ತು ಸ್ಥಿರ ಆಸ್ತಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಪಾಲಿಕೆ ಅಧಿಕಾರಿಗಳು ಇಲ್ಲದಿರುವುದರಿಂದ ಪ್ರತಿ ಬಾರಿ ಸಹಿತ ನಾವು ಅನೇಕ ಬಾರಿ ಪಾಲಿಕೆ ಅಧಿಕಾರಿಗಳು ಹೇಳ್ತೀವಿ, ನಮ್ಮ ಪಾಲಿಕೆಯ ಆಸ್ತಿ ಎಷ್ಟಿದೆ, ಎಲ್ಲಿದೆ, ಯಾರ ಅಧೀನದಲ್ಲಿದೆ ಅಂತಕ್ಕಂಥ ತಾವು ಸರ್ವೆ ಮಾಡಿ ಒಂದು ವಿವರವಾದ ಮಾಹಿತಿ ಕೊಡ್ರಿ ಅಂತೇಳಿ ಹೇಳಿದ್ದೀವಿ. ಆದರೆ ಇನ್ನೂ ಅರ್ಧಂಬರ್ಧ ಮಾಹಿತಿ ಕೊಡುವುದರಿಂದ ಆ ಸಭೆಯ ವಿಷಯನೂ ಸಹಿತ ಮುಂದೂಡಲಾಯಿತು. ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸಿ ಪಾಲಿಕೆಯ ಆಸ್ತಿಗಳನ್ನು ಕಾಪಾಡ್ಕೊಂಡು ಹೋಗಬೇಕು. ಅದೇ ರೀತಿ ಆಶ್ರಯ ಕಾಲನಿಗಳ ಕುರಿತು ಚರ್ಚಿಸಲಾಯಿತು. ಆಶ್ರಯ ಕಾಲನಿಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಬಗ್ಗೆ ಆ ವಿಷಯವನ್ನು ಮಂಡಿಸಿದವರು ನಮ್ಮ ಹಿರಿಯ ಸದಸ್ಯರಾದಂಥ ಸೈಯದ್ ಅಹಮದ್ ರವರು, ಮಾಜಿ ಮಹಾಪೌರರು, ಅವರು ಸಭೆಯನ್ನು ಮಂಡಿಸಿದ್ರು. ಆ ವಿಷಯ ಕುರಿತು ಅವರನ್ನು ನಾವು ವಿವರವಾಗಿ ಚರ್ಚಿಸಲು ಅನುಮತಿ ಕೊಟ್ಟಾಗ ಅವರು ವಿವರದ ಒಂದು ಮಾಹಿತಿ ಸಭೆಗೆ ಒದಗಿಸಿದ್ರು. ಮತ್ತು ನಗರದಲ್ಲಿರ್ತಕ್ಕಂಥ ಎಲ್ಲ ಆಶ್ರಯ ಕಾಲನಿಗಳಲ್ಲಿ ಯಾವ ಹಂತದಲ್ಲಿದೆ ಮತ್ತು ಅಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಏನೆಲ್ಲ ಮಾಡಿದ್ರೆ ಅಂತ ಹೇಳಿ ಕೇಳಿದ ಪ್ರಶ್ನೆಗೆ ಅಧಿಕಾರಿಗಳು ಎಲ್ಲವನ್ನು ವಿವರವಾಗಿ ಹೇಳಿದ್ರು. ಆಶ್ರಯ ಕಾಲನಿಗಳಲ್ಲಿ ಮುಂದಿನ ದಿನಗಳಲ್ಲಿ ಸಹಿತ ಒಂದು ಒಳ್ಳೆಯ ನಾವು ಮೂಲಭೂತ ಸೌಲಭ್ಯ ಕೊಡಬೇಕು ಮತ್ತು ಅಲ್ಲಿನ ವಾಸ ಮಾಡ್ತಕ್ಕಂಥ ಜನರಿಗೆ ವಿಶೇಷವಾಗಿ ಅಲ್ಲಿ ಹಕ್ಕುಪತ್ರ ಮತ್ತು ಒಂದು ನೋಂದಣಿ ಮಾಡಿಸಿ ಅವರಿಗೆ ನಾವು ಕೊಟ್ಟರೆ ಖಾತಾ ಮಾಡಿಸಿಕೊಟ್ರೆ ಅವರು ಪರ್ಮನೆಂಟ್ ಓನರ್ ಆಗ್ತಾರೆ ಅಂತ ಹೇಳಿ ಅವರಿಗೆ ಖಾತಾ ಮಾಡುವ ವ್ಯವಸ್ಥೆ ಸಹಿತ ಮಾಡಿಕೊಳ್ಳಲು ಅವರಿಗೆ ನಾವು ತಿಳಿಸಲಾಯಿತು. ಮತ್ತು ಇನ್ನಿತರ ವಿಷಯಗಳು ಈಗಾಗಲೇ ತಾವು ಕೇಳಿದ ಹಾಗೆ ನಗರದಲ್ಲಿನ ಈ ಆಸ್ತಿಗಳ ಬಗ್ಗೆ ಒಂದು ಚರ್ಚೆನೇ ಆಯಿತು. ಈ ಆಸ್ತಿ ಮತ್ತು ಬಿ ಖಾತಾ ಬಗ್ಗೆ ಅದರ ಬಗ್ಗೆ ಸಹಿತ ಜನರಿಗೆ ಒಂದು ಸರಳವಾದ ಒಂದು ವಿಧಾನ ಅನುಸರಿಸಿ ಜನರು ನೇರವಾಗಿ ಬಂದು ತಮ್ಮ ಆಸ್ತಿಗಳನ್ನು ನೋಂದಣಿ ಮಾಡಿಕೊಂಡು ಈ ಖಾತಾ ಪಡೆಯಬೇಕು. ಈ ಒಂದು ಡಾಗ್ ಶೆಲ್ಟರ್ ಸಲುವಾಗಿ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಕಳಿಸಿದ್ದಾರೆ. ಅದು ಸಹಿತ ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಅದು ಒಂದು ಚಾಲು ಆದ ನಂತರ ಈ ಎಲ್ಲ ನಾಯಿಗಳನ್ನು ಹಿಡಿದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಅವುಗಳನ್ನು ಒಂದು ಆಪರೇಷನ್ ಮಾಡಿಸಿ ಅಲ್ಲಿ ಅವರಿಗೆ 8 ದಿವಸ ನಾಯಿಗಳನ್ನು ಇಟ್ಟು ಬಿಡಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪುತ್ತದೆ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇನ್ನೂ ಕೆಲವು ವಿಷಯಗಳು ಚರ್ಚೆ ಆದವು, ಇನ್ನೂ ಕೆಲವು ವಿಷಯಗಳು ಮುಂದೂಡಲಾಯಿತು. ಮತ್ತು ಸಭೆಯ ಒಂದು ಅಭಾವದಿಂದ ಮತ್ತೆ ಇವತ್ತಿನ ದಿವಸ GB ಇತ್ತು. ಆದರೆ ಇವತ್ತಿನ ದಿವಸ ಪ್ರಿಯಾಂಕಾ ಸಾಹೇಬರು ನಗರದಲ್ಲಿ ಅನೇಕ ಕಾರ್ಯಕ್ರಮ ಹಾಕೊಂಡಿರೋದ್ರಿಂದ ಅವರಿಗೆ ಅಧಿಕಾರಿಗಳು ಸಂಘ ಅವ್ರ ಜೊತೆಲಿ ಇರುವುದರಿಂದ ಪಾಲಿಕೆ ಆಯುಕ್ತರು ಮತ್ತು ಇನ್ನಿತರ ಎಲ್ಲ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆಯಲ್ಲಿ ಇರುವುದರಿಂದ ಅವರು ಸಭೆಗೆ ಬರದೇ ಇರತಕ್ಕಂಥ ಒಂದು ವಿಷಯ ಅಂತ ತಿಳಿದು
ಸಭೆಯನ್ನು ಮುಂದೂಡಲಾಗಿದೆ. ಸಭೆ 8ನೇ ತಾರೀಕು ಮತ್ತೆ ಕರೆಯಲಾಗಿದೆ. 8ನೇ ತಾರೀಕದಂದು ಇನ್ನೂ ಉಳಿದಂತ ಎಲ್ಲ ವಿಷಯಗಳು ಸವಿಸ್ತರವಾಗಿ ಚರ್ಚಿಸಿ ನಿರ್ಣಯಿಸಿ ಜನರ ಪರವಾಗಿ ಒಂದು ಒಳ್ಳೆಯ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಒಂದು ಕಾರ್ಯಕ್ರಮ ಆಯಿತು.